ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ 90 ಡೇಸ್ ಚಾಲೆಂಜ್. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಬನ್ನಿ ಇವತ್ತಿನ ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ತಗೊಂಡೆ. ಈ ಥರ ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗ ಪೋರ್ಷನ್ ಕಂಟ್ರೋಲ್ ಮಾಡಿ ಸ್ವಲ್ಪನೇ ತೊಗೊಳ್ಳಿ. ಹೆಲ್ದಿಯಾಗಿ ಪ್ರೋಟೀನ್ ಏನಾದರೂ ತೊಗೋತಾ ಇದ್ದರೆ ನೀವು ಎಷ್ಟು ತೊಗೊಂಡ್ರೂ ಅದು ಎಫೆಕ್ಟಿವ್ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಈ ರೀತಿ ತೊಗೊಂಡಾಗ ಸ್ವಲ್ಪ ಕ್ವಾಂಟಿಟಿ ಪೋರ್ಷನ್ನ ಕಂಟ್ರೋಲ್ ಮಾಡಿ ತೊಗೊಳ್ಳಿ. ಹಿಂದಿನ ದಿವಸ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಇವತ್ತಿಂದು ನಾನು ಪ್ರಾಪರಾಗಿ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಹಾಗಾಗಿ ಮನೇಲಿ ಏನು ಮಾಡಿದ್ದೀನಿ ಅದನ್ನೇ ನಾನು ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ 2 ಗೋವಾನ ನಾನಿವತ್ತು ತೊಗೋತಾ ಇದ್ದೀನಿ ಬ್ರೇಕ್ಫಾಸ್ಟಾಗಿ. ಮತ್ತು ಮಾರ್ನಿಂಗ್ ಡ್ರಿಂಕು ಕೂಡ ನಾನು ಇವತ್ತೇನೂ ತೊಗೊಂಡಿಲ್ಲ, ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ತೊಗೋತಾ ಇದ್ದೀನಿ. ಅಂದರೆ ಫಾಸ್ಟಿಂಗ್ನ ನಾನು ಬ್ರೇಕ್ ಮಾಡಿರೋದು, ಮತ್ತು ಆ ನೆನೆಸಿರೋಂಥ ಬಾದಾಮಿಂದ ಫಾಸ್ಟಿಂಗ್ನ ಬ್ರೇಕ್ ಮಾಡಿ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ತೊಗೋತಾ ಇದ್ದೀನಿ. ಇನ್ನು ಲಂಚ್ ಬಂದುಬಿಟ್ಟು ಇಲ್ಲಿ 1 ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ಒಂದು ಚೂರು ಸಲಾಡು ತೊಗೊಂಡಿದ್ದೀನಿ. ಮತ್ತು ಶೇಂಗಾ ಚಟ್ನಿನ ತೊಗೊಂಡಿದ್ದೀನಿ. ನೀವು ಚಟ್ನಿಗಳನ್ನ ಮಾಡಿಟ್ಕೋಬೋದು, ಫ್ಲ್ಯಾಕ್ಸೀಡ್ ಚಟ್ನಿ, ಈ ಥರ ಶೇಂಗಾ ಚಟ್ನಿನ ಮಾಡಿಕೊಂಡ್ರೆ ಮೊಸರು ಜೊತೆ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಶೇಂಗಾ ಚಟ್ನಿಲಿನೂ ಕೂಡ ನೀವು ಎವ್ರಿ ಡೇ ನಾವು ಶೇಂಗಾನ ತಿನ್ನೋಕ್ಕಾಗೋದಿಲ್ಲ. ಈ ರೀತಿ ಚಟ್ನಿ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ತೊಗೋಬೋದು. ಇದ್ರ ಜೊತೆಗೆ ನೀವು ಫ್ಲ್ಯಾಕ್ಸೀಡ್ ಚಟ್ನಿ ಕೂಡ ಮಾಡ್ಕೋಬೋದು, ಅಗಸೆ ಚಟ್ನಿ. ಅದು ಕೂಡ ನಿಮ್ಮದು ಹೇರ್ ಸ್ಕಿನ್ಗೆ ತುಂಬ ಒಳ್ಳೆಯದು. ಇನ್ನು ನನ್ನ ಜೊತೆ ಯಾರೆಲ್ಲ ಈ ಚಾಲೆಂಜ್ನ ತೊಗೋತಾ ಇದ್ದೀರಾ, ನಿಮ್ಮ ವೇಟ್ ಅಪ್ಡೇಟ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. 90 ಡೇಸ್ ಚಾಲೆಂಜನ್ನು ನನ್ನ ಜೊತೆ ಯಾರು ತೊಗೋತಾ ಇದ್ದಾರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮದು ವೇಟ್ ಎಷ್ಟಿದೆ, ಎಷ್ಟೆಷ್ಟು ಕಡಿಮೆ ಆಗ್ತಾಯಿದೆ ಅಂಥೇಳಿ. ನಾನು ನನ್ನ ವೇಟ್ ಅಪ್ಡೇಟ್ನ 8th ಡೇ ಅಂದರೆ 1 ವೀಕ್ ಆದಮೇಲೆ 8ನೇ ದಿವಸ ನಾನು ನನ್ನ ವೇಟ್ ಅಪ್ಡೇಟ್ನ ತೋರಿಸ್ತೀನಿ. 1 ವಾರದಲ್ಲಿ ಎಷ್ಟು ವೇಟ್ ಲಾಸ್ ಆಯಿತು ಅಂತ ಹೇಳಿ. ಪ್ರತಿ ಸಲವೂ ಹಾಗೆ ವಾರದ ನಂತರನೇ ನಾನು ತಿಳಿಸೋದು, ಪ್ರತಿ ದಿವಸ ವೇಟ್ ಅಪ್ಡೇಟ್ ಮಾಡೋದಿಲ್ಲ. ಹಾಗಾಗಿ ಟಾರ್ಗೆಟ್ ಬಂದುಬಿಟ್ಟು 1 ವಾರಕ್ಕೆ 1 kg ಇದೆ. ನೋಡೋಣ ಎಷ್ಟು ಈ ಸರ್ತಿ ರಿಸಲ್ಟ್ ಬರುತ್ತೆ ಅಂತ. ಇದು ಏನು ವರ್ಕ್ ಆಗುತ್ತೆ ಇದರ ಮೇಲೆ ನೆಕ್ಸ್ಟ್ ವೀಕ್ ನಾನು ಪ್ಲ್ಯಾನ್ ಮಾಡ್ತೀನಿ ಯಾವ ರೀತಿ ಡಯಟ್ನ ಫಾಲೋ ಮಾಡೋದು. ಹಾಗಾಗಿ ಪ್ರತಿ ವಾರದ ಒಂದು ಅಪ್ಡೇಟ್ನ ನಾನು 8ನೇ ದಿವಸ ನಾನು ವೇಟ್ ಅಪ್ಡೇಟ್ನ ತಿಳಿಸ್ತೀನಿ. ಇನ್ನು ಮಧ್ಯಾಹ್ನಕ್ಕೆ ನೀವು ಚಪಾತಿ, ರೊಟ್ಟಿ ಆ ಥರ ತೊಗೋತಾ ಇದ್ದರೆ 1 ಚಪಾತಿ 1 ರೊಟ್ಟಿ ತೊಗೊಳ್ಳಿ, ಸಲಾಡ್ನ ಜಾಸ್ತಿ ತೊಗೊಳ್ಳಿ. ಇನ್ನು ಸ್ವಲ್ಪ ಹೈಡ್ರೇಟಿವ್ ಆಗಿರೋಕ್ಕೆ ನೀವು ಮಜ್ಜಿಗೆ, ತಿಳಿ ಮಜ್ಜಿಗೆ ಕೂಡ ತೊಗೋಬೋದು, 1 ಗ್ಲಾಸ್ ಮಜ್ಜಿಗೆ. ರೈಸ್ ತೊಗೋತೀರಾ ಅಂದರೆ ತೊಗೋಬೋದು, ತುಂಬ ಒಂದು 2 ಸ್ಪೂನಷ್ಟು ರೈಸ್ನ ನೀವು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೈಟ್ ಆದಷ್ಟು ರೈಸ್ನ ತಿನ್ನೋಕ್ಕೆ ಹೋಗಬೇಡಿ. ಇನ್ನು ನೈಟ್ ಬೇಗ ಊಟ ಬೇಗ ಆದಷ್ಟು ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ಇನ್ನು ನೈಟ್ ಡಿನ್ನರ್ಗೆ ನಾನು 1 ಖಡಕ್ ಜೋಳದ ರೊಟ್ಟಿ, 1 ನಾರ್ಮಲ್ ರೊಟ್ಟಿನ ತೊಗೊಂಡು ಜಾಸ್ತಿ ಪಲ್ಯನ, ಸೊಪ್ಪು ಹಾಕಿರೋ ಪಲ್ಯನ ತೊಗೊಂಡಿದ್ದೆ. ಇದಾದಮೇಲೆ ನೈಟ್ ಫ್ಯಾಟ್ ಕಟ್ಟರ್ ಡ್ರಿಂಕ್ ಒಳಗೆ ಈ ಡೇನ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ಇಷ್ಟು ನನ್ನ ಫುಡ್ ರೂಟೀನು. ಮತ್ತು ನೆಕ್ಸ್ಟ್ ನನ್ನ ಒಂದು ಡೇ ರೂಟೀನಲ್ಲಿ ನಿಮಗೆ ಸಿಗ್ತೀನಿ, ಏನೆಲ್ಲ ಫುಡ್ ರೂಟೀನ್ ತೊಗೊಂಡೆ, ಏನೆಲ್ಲ ಇತ್ತು ಅಂತ ಹೇಳಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.